ಫಿಬೊನಾಸಿ ಸೀರೀಸ್ ನೋಡೋಣ. ನೋಡಿ, ಈ ಫಿಬೊನಾಸಿ ಸೀರೀಸನ್ನು ಫಿಬೊನಾಕಿ ಅಥವಾ ಫಿಬೊನಾಸಿ ಮೂರೂ ರೀತಿ ಪ್ರೊನೌನ್ಸ್ ಮಾಡ್ತಾರೆ. ನೀವು ಹೇಗೆ ಪ್ರೊನೌನ್ಸ್ ಮಾಡಿದ್ರೂ ನಡೆಯುತ್ತೆ. ಇಲ್ಲಿ ನೋಡಿ, ಈ ಸೀಕ್ವೆನ್ಸನ್ನು ನೋಡಿ, ಮೊದಲ ಟರ್ಮು 1, ಎರಡನೇ ಟರ್ಮ್ ಸಹ 1, ಮೂರನೇ ಟರ್ಮು 2 ಆಗಿದೆ. ಆದರೆ ನೀವು ಇಲ್ಲಿ ನೋಡಿ, ಇದು ಹಿಂಗೆ ಅದಕ್ಕೇನು ಒಂದು ಪ್ಯಾಟರ್ನ್ ಇದೆಯಾ ಅಂತ ನಾವು ಹುಡ್ಕಕ್ಕೆ ಹೋದಾಗ ಎರಡನೇ ಟರ್ಮ್ ನೋಡ್ತೀವಿ. ಅಂದರೆ ಮೂರನೇ ಟರ್ಮ್ ನೋಡಿದ್ರೆ ಮೊದಲ 2 ಟರ್ಮ್ಗಳ ಸಮ್ ಆಗಿದೆ. ಅವೆರಡನ್ನು ಕೂಡಿದಾಗ ಮೂರನೇ ಟರ್ಮ್ ಬಂದಿದೆ. ಇವಾಗ 4ನೇ ಟರ್ಮ್ನ ನೋಡಿ, 4ನೇ ಟರ್ಮ್ ಏನಂದರೆ 2 ಮತ್ತು 3ನೇ ಟರ್ಮ್ನ ಕೂಡಿದಾಗ 4ನೇ ಟರ್ಮ್ ಬಂದಿದೆ. 5ನೇ ಟರ್ಮ್ನ ನೋಡಿ, 4 ಮತ್ತು 3ನೇ ಟರ್ಮನ್ನು ನಾವು ಕೂಡಿದಾಗ ನಮಗೆ 5ನೇ ಟರ್ಮ್ ಬಂದಿದೆ. ಹೀಗೆ ಸಮ್ ಆಫ್ ಪ್ರೀವಿಯಸ್ 2 ಟರ್ಮ್ಸ್ ಮಾಡಿದಾಗ ಮುಂದಿನ ಸಂಖ್ಯೆ ಬರ್ತಾ ಇದೆ. ಈ ರೀತಿಯ ಸೀಕ್ವೆನ್ಸನ್ನು ನಾವು ಫಿಬೊನಾಸಿ ಸೀರೀಸ್ ಅಂತ ಕರಿತೀವಿ. ಅಂದರೆ ಎವ್ರಿ ಟರ್ಮ್ ಸ್ಟಾರ್ಟಿಂಗ್ ಫ್ರಮ್ ದ 3rd ಟರ್ಮ್ ಇಸ್ ದಿ ಸಮ್ ಆಫ್ 2 ಪ್ರಿಸೀಡಿಂಗ್ ಟರ್ಮ್ಸ್. ಅಂದರೆ ಪ್ರತಿ ಟರ್ಮು ಹಿಂದಿನ 2 ಸಂಖ್ಯೆಗಳ ಸಮ್ ಆಗಿದೆ ಅಂತ. ಆದರೆ ಮೊದಲ 2 ಟರ್ಮ್ ಮಾತ್ರ 1,1 ಆಗಿದೆ. ನೋಡಿ ಮಕ್ಕಳೇ, ನೀವು ಕೆಲವು ಕಡೆ ಫಿಬೊನಾಸಿ ಸೀರೀಸ್ ನೋಡಿದಾಗ 0ನೂ ತೊಗೊಂಡಿರ್ತಾರೆ, 0ನ ಮೊದಲನೇ ಟರ್ಮ್ ಅಂತ ತೊಗೊಂಡಿರ್ತಾರೆ. ಆದರೆ ಆ್ಯಕ್ಚುಲಿ ಕ್ಲಾಸಿಕ್ ಫಿಬೊನಾಕಿ ಸೀರೀಸ್ ಇರೋದು 1ನಿಂದನೇ ಶುರು ಆಗುತ್ತೆ. ಈಗ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಮಾಡಬೇಕಾದ್ರೆ ಸಾಕಷ್ಟು ಸಲ 0 ಸೇರಿಸ್ಬಿಟ್ಟು ಆಗ ಫಿಬೊನಾಸಿ ಸೀರೀಸ್ ಬರೀತಾರೆ. ಆಗ ಪ್ರೋಗ್ರಾಮಿಂಗ್ ಈಸಿ ಆಗುತ್ತೆ ಅಂತ ಅದನ್ನು ಬರೀತಾರೆಯೇ ಹೊರತು ಕ್ಲಾಸಿಕ್ ಫಿಬೊನಾಸಿ ಸೀರೀಸ್ ಇರೋದು ಮೊದಲನೇ ಟರ್ಮು 1ಇಂದನೇ ಶುರುವಾಗಿದೆ, ಎರಡನೇ ಟರ್ಮು 1ಇಂದನೇ ಶುರುವಾಗಿದೆ. ಸೊ ನೀವೆಲ್ಲರೂ ಆ ರೀತಿ 0ಇಂದ ಶುರುವಾಗೋದನ್ನು ನೋಡಿದ್ರೆ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮ್ಯಾಥ್ಸ್ ಅಂತ ಬಂದಾಗ ನೀವು ಮೊದಲನೇ ಟರ್ಮ್ನ 1ಇಂದನೇ ತಗೋಬೇಕು. ಮೊದಲನೇ ಟರ್ಮ್ 1 ಆಗಬೇಕು, ಎರಡನೇದು 1 ಆಗಬೇಕು. ನೋಡಿ, ಇಲ್ಲಿ ಯಾವುದೇ ಫಾರ್ಮುಲಾ ಥರ ಇಲ್ಲ. ನಾವು ಇಲ್ಲಿ ಹೇಗೆ ಜನರಲೈಸ್ ಫಾರ್ಮ್ ಬರಿಬಹುದು ಅಂದರೆ ರೆಕರೆನ್ಸ್ ರಿಲೇಷನಿಂದ. ಅಂದರೆ ಈ ಟರ್ಮು ಹಿಂದಿನ ಟರ್ಮ್ ಜೊತೆ ಹೇಗೆ ರಿಲೇಟ್ ಆಗಿದೆ ಅಂತ ನೋಡ್ತೀವಿ, ಮತ್ತು ಮುಂದಿನ ಟರ್ಮು ಅದೇ ರೀತಿ ಆಗಿದೆಯಾ ಹಿಂದಿನ 2 ಟರ್ಮ್ಗಳ ಜೊತೆ ಅಂತ ನೋಡ್ತೀವಿ. ಹಾಗೆ ಪ್ರತಿ ಟರ್ಮ್ಗೂ ಒಂದಷ್ಟು ಟರ್ಮ್ಗಳನ್ನ ನೋಡಿ, ಓ ಹೌದು ಇದು ಹಿಂದಿನ ಟರ್ಮ್ ಜೊತೆ ಹೇಗೆ ರಿಲೇಟ್ ಆಗಿದೆ ಅನ್ನೋದ್ರ ಆಧಾರದ ಮೇಲೆ ನಾವು ಒಂದು ಜನರಲೈಸ್ ಫಾರ್ಮ್ ಬರೆಯೋದು. ನೋಡಿ, ಇದ್ರದ್ದು ಜನರಲೈಸ್ ಫಾರ್ಮ್ ಹೇಗೆ ಬರುತ್ತೆ ಅಂದರೆ A1 ಆ್ಯಂಡ್ A2 = 1 ಅಂತ ಬರುತ್ತೆ. A3 ಏನಾಗುತ್ತೆ ನೋಡಿ, A1 + A2 ಅಲ್ವಾ, ಸೊ ಅದನ್ನು ಕೂಡಿದಾಗ ಬಂತು. A4 A2 + A3. ಹಾಗೆ ಜನರಲೈಸ್ಡ್ ಫಾರ್ಮಲ್ಲಿ ಬರ್ಕೊಂಡು ಹೋದರೆ ನಮಗೇನಾಗುತ್ತೆ ಅಂದರೆ nth ಟರ್ಮ್ ಏನು ಬರುತ್ತೆ ಅಂದರೆ AN-1 + AN-2 ಅಂತ ಬರುತ್ತೆ. ಆದರೆ n > 2 ಆಗಬೇಕು, n 2ಕ್ಕಿಂತ ಜಾಸ್ತಿ ಆಗಿರಬೇಕು. 1 ಆದರೆ ಏನಾಗುತ್ತೆ, A1 1 ತಾನೆ, A2 1. ಈ ರೂಲ್ ಅಪ್ಲೈ ಆಗಲ್ಲ ಆ 2 ಟರ್ಮ್ಗಳಿಗೆ. A1 A2ಗೆ ರೂಲ್ ಅಪ್ಲೈ ಆಗಲ್ಲ. ಅದಕ್ಕೆ n > 2 ಅಂತ ತೊಗೊಂಡಿರೋದು. ಅಂದರೆ n = 3 ಆದಾಗಿಂದ ಈ ರೂಲ್ ಅಪ್ಲೈ ಆಗುತ್ತೆ, ಈ ಜನರಲೈಸ್ಡ್ ಫಾರ್ಮ್ ಅಪ್ಲೈ ಆಗುತ್ತೆ. ಸೊ ಈ ಫಾರ್ಮನ್ನು ನೀವು ಎಲ್ಲೇ ನೋಡಿದ್ರೂ ತಕ್ಷಣ ನಿಮಗೆ ಗೊತ್ತಾಗಬೇಕು ಇದು ಫಿಬೊನಾಸಿ ಸೀರೀಸ್ ಅಂತ. ಮತ್ತು A1 A2 ಬಗ್ಗೆನೂ ಸ್ಪೆಸಿಫೈ ಮಾಡಿರ್ತಾರೆ ಇದನ್ನು ಕೊಟ್ಟಾಗ. ಸೊ ನೀವು ತಕ್ಷಣ ಇದನ್ನು ಈ ಸೀರೀಸ್ನ ಗುರ್ತು ಹಿಡಿಬಹುದು. ಇದು ಜನರಲೈಸ್ಡ್ ಫಾರ್ಮ್.